ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೆಲಮಂಗಲದಲ್ಲೂ ಗ್ಯಾಸ್ ಸಿಲಿಂಡರ್ ಅಭಾವದ ಹಿನ್ನೆಲೆ ಪರ್ಯಾಯ ಅಡುಗೆ ತಂತ್ರಜ್ಞಾನಗಳತ್ತ ಜನರು ಗಮನ ಹರಿಸಿದ್ದಾರೆ. ಎಲೆಕ್ಟ್ರಿಕಲ್ ಇಂಡಕ್ಷನ್ ಹಾಗೂ ಸೌದೆ ಒಲೆ ವ್ಯವಸ್ಥೆಯತ್ತ ಗಮನವನ್ನ ಕೊಡ್ತಾ ಇದ್ದಾರೆ. ನೆಲಮಂಗಲದಲ್ಲೂ ಈ ಒಂದು ಗ್ಯಾಸ್ ಸಿಲಿಂಡರ್ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಆಲ್ಟರ್ನೇಟ್ ವ್ಯವಸ್ಥೆಗಳತ್ತ ಜನರು ಗಮನವನ್ನ ಹರಿಸ್ತಾ ಇದ್ದಾರೆ. ಎಲೆಕ್ಟ್ರಿಕಲ್ ಇಂಡಕ್ಷನ್ ಹಾಗೂ ಸೌದೆ ಒಲೆ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮನೆ, ಹೋಟೆಲ್ ಹಾಗೂ ರೆಸ್ಟೋರೆಂಟ್ ಮಾಲೀಕರು ಈ ಬಗ್ಗೆ ಆಸಕ್ತಿಯನ್ನ ತೋರ್ತಾ ಇದ್ದಾರೆ. ಅಂದ್ರೆ ಇವತ್ತಿಗೆ 4ನೇ ದಿನ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಇದೆ. ಹೀಗಾಗಿ ಬೇರೆ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆಗಳತ್ತ ಜನರು ವಾಲ್ತಾ ಇದ್ದಾರೆ. ಅದು ಎಲೆಕ್ಟ್ರಿಕಲ್ ಇಂಡಕ್ಷನ್ ಆಗಿರ್ಬೋದು ಅಥವಾ ಸೌದೆ ಒಲೆ ಆಗಿರ್ಬೋದು. ಮನೆ, ಹೋಟೆಲ್, ರೆಸ್ಟೋರೆಂಟ್ ಮಾಲೀಕರು ಆಸಕ್ತಿಯನ್ನ ತೋರ್ತಾ ಇದ್ದಾರೆ. ಗ್ಯಾಸ್ ಅಭಾವದ ಹಿನ್ನೆಲೆ ಫ್ಯಾಕ್ಟರಿಗಳಲ್ಲಿ ಭಾರಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಗ್ಯಾಸ್ಗೆ ಹೋಲಿಸಿದ್ರೆ ವರ್ಷಕ್ಕೆ ಸುಮಾರು 60% ಸೇವಿಂಗ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಈ ಸೌದೆ ಒಲೆ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್ ಯೂಸ್ ಮಾಡೋದ್ರಿಂದ 60% ಸೇವ್ ಆಗುತ್ತೆ ಎನ್ನುವಂತಹ ವಿಚಾರ. ಅಂದರೆ ಯಾವುದೇ ರೀತಿ ಎಲೆಕ್ಟ್ರಿಕ್ ಶಾಕ್ ಭೀತಿಯೂ ಇರೋದಿಲ್ಲ, ಆರೋಗ್ಯಕ್ಕೂ ಕೂಡ ಹಾನಿ ಇಲ್ಲ. ಹಾಗೆ ಈ ಗ್ಯಾಸ್ ಸೋರಿಕೆ ಆಗಿರ್ಬೋದು ಅಥವಾ ಈ ಗ್ಯಾಸ್ನಿಂದ, ಈ ಸಿಲಿಂಡರ್ಗಳಿಂದ ಕೆಲವೊಂದಿಷ್ಟು ಅವಘಡಗಳು ಅದಕ್ಕೂ ಕೂಡ ಎಡೆ ಮಾಡಿ ಕೊಡೋದಿಲ್ಲ. ಹೀಗಾಗಿ ಸೌದೆ ಒಲೆ ಹಾಗೆ ಎಲೆಕ್ಟ್ರಿಕಲ್ ಇಂಡಕ್ಷನ್ ಅತ್ತ ಜನರು ವಾಲ್ತಾ ಇದ್ದಾರೆ. ಪರ್ಯಾಯವಾಗಿ ಇಂಡಕ್ಷನ್ ತಂತ್ರಜ್ಞಾನವನ್ನು ರೂಢಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಗ್ಯಾಸ್ ಅಭಾವದ ಹಿನ್ನೆಲೆ ಫ್ಯಾಕ್ಟರಿಗಳಲ್ಲಿ ಈ ರೀತಿ ಸೌದೆ ಒಲೆ ಅಥವಾ ಬೇರೆ ಬೇರೆ ಇಂಡಕ್ಷನ್ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ಗಳನ್ನು ಬಳಸೋದತ್ತ ಮಾಲೀಕರು ಆಸಕ್ತಿಯನ್ನು ತೋರ್ತಿದ್ದಾರೆ. ನಮಗೆ ಕಂಟಿನ್ಯೂಸ್ ಆರ್ಡರ್ಸು ಇಂಡಸ್ಟ್ರಿಯಿಂದನೇ ಬರ್ತಿರೋದು ಮೇಜರ್ ಆಗಿ. ಆಮೇಲೆ ಈ ರೆಸ್ಟೋರೆಂಟ್ಸ್, ಕೆಫೆ ಅವ್ರಿಗೂ ಈ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ಬಿಟ್ಟೈತೆ. ನಾವು ಮೇಜರಾಗಿ ಬಂದ್ಬಿಟ್ಟು ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸು ಮತ್ತು ಈ ನಮ್ಮ ಸ್ಪೆಷಲೈಸೇಷನ್ ಇರೋದೇ ಬಂದ್ಬಿಟ್ಟು ಕಮರ್ಷಿಯಲ್ ಇಂದ ಸರ್. ಸೊ ಅದಕ್ಕೆ ಏನೇನು ದೊಡ್ಡದು ಎಕ್ವಿಪ್ಮೆಂಟ್ಸ್ ಇದೆ ಅದೆಲ್ಲದಕ್ಕೆ ಬಂದು ನಾವು ಗ್ಯಾಸಿಂದ ನಾವು ಇಂಡಕ್ಷನ್ಗೆ ರೀಪ್ಲೇಸ್ ಮಾಡ್ತಾಯಿದ್ದೀವಿ. ಸರ್ ಸೈಡ್ ಎಫೆಕ್ಟ್ಸ್ ಅಂತ ನೋಡ್ಬೇಕಂದ್ರೆ ನಿಮಗೆ ಗ್ಯಾಸ್ ಥರ ನಿಮಗೆ ರೂಮ್ ಹೀಟ್ ಆಗೋದು, ಬಟ್ರೆಗೆ ಬಂದ್ಬಿಟ್ಟು ಅನ್ಕಂಫರ್ಟಬಲ್ ಇರೋದು ಅಂಥದ್ದು ಏನು ಪ್ರಾಬ್ಲಮ್ ಇರಲ್ಲ. ನೀವು ನೋಡ್ಬೋದು ಇಂಡಕ್ಷನ್ ಬಂದ್ಬಿಟ್ಟು ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಇಲ್ವಾ ನಿಮಗೆ. ಇದಕ್ಕೆ ನೀವು ಬಂದ್ಬಿಟ್ಟು ಪ್ರಾಪರ್ ಮೇಂಟೆನೆನ್ಸ್ ಅಂತ ಒಂದು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಇಂಡಕ್ಷನ್ ಬಂದ್ಬಿಟ್ಟು